ನಮಸ್ಕಾರ ಆತ್ಮೀಯ ಬಂಧುಗಳೇ, ಈ ವಿಡಿಯೋದಲ್ಲಿ ನೀವು ನೋಡಲಿರುವುದು ಕೇವಲ ಪುತ್ಥಳಿಗಳ ಕತೆ ಅಲ್ಲ. ಇದು ಮಾನವ ವ್ಯಕ್ತಿತ್ವದ 3 ಪ್ರಕಾರದ ಬಗೆಯ ಕಥೆಯಾಗಿದೆ, ಆಳವಾದ ಬೋಧನೆಯಾಗಿದೆ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಒಂದು ದಿನ ಸಮ್ರಾಟ್ ವಿಕ್ರಮಾದಿತ್ಯನ ಭವ್ಯ ದರ್ಬಾರಿನಲ್ಲಿ ಒಂದು ವಿಚಿತ್ರ ಘಟನೆ ನಡೆಯಿತು. ಎಲ್ಲರಿಗಿಂತ ವಿಭಿನ್ನವಾಗಿ ಕಾಣುವ ಅತಿಥಿಯೊಬ್ಬರು ದರ್ಬಾರಿಗೆ ಬಂದರು. ಅವರು ಹೊರ ನಾಡಿನಿಂದ ಬಂದ ವ್ಯಾಪಾರಿ ಎಂದು ತನ್ನನ್ನು ಪರಿಚಯಿಸಿಕೊಂಡರು. ಅವರ ಕೈಯಲ್ಲಿ ಒಂದು ಭಾರಿ ಪೆಟ್ಟಿಗೆ ಇತ್ತು. ದರ್ಬಾರದ ಮುಂದೆ ಹಾಜರಾಗಿದ್ದ ವ್ಯಾಪಾರಿ ಹೇಳಿದರು, ಮಹಾರಾಜರೇ, ನಾನು ನಿಮ್ಮ ಬುದ್ಧಿಮತ್ತತೆಯ ಪರೀಕ್ಷೆಗಾಗಿ 3 ವಿಶಿಷ್ಟ ಪುತ್ಥಳಿಗಳನ್ನು ತಂದಿದ್ದೇನೆ. ಈ ಪುತ್ಥಳಿಗಳು ನೋಡಿ ತೀರ್ಮಾನಿಸಬೇಕು ಯಾವುದು ಅತ್ಯಮೂಲ್ಯ ಎಂದು. ಪೆಟ್ಟಿಗೆ ಬಿಚ್ಚಿದಾಗ 3 ಬಂಗಾರದ ಪುತ್ಥಳಿಗಳು ಹೊರಬಂದವು. ಅವುಗಳೆಲ್ಲ ತೋರುವಿಕೆಯಲ್ಲಿ ಒಂದೇ ತರಹ, ಒಂದೇ ಗಾತ್ರ, ಒಂದೇ ಶಿಲ್ಪದಂತೆ ಇದ್ದವು. ಆದರೆ ಬೆಲೆಗಳಲ್ಲಿ ಭಾರಿ ವ್ಯತ್ಯಾಸ. ಮೊದಲ ಪುತ್ಥಳಿ 1,00,000 ಬಂಗಾರದ ನಾಣ್ಯಗಳು, ಎರಡನೇ ಪುತ್ಥಳಿ 1,000 ನಾಣ್ಯಗಳು, ಮೂರನೇ ಪುತ್ಥಳಿ 1 ಮಾತ್ರ ನಾಣ್ಯ. ಎಲ್ಲ ದರ್ಬಾರಿಯರು ಬೆರಗಾದರು. ಸೇನಾಪತಿ ವೀರಭದ್ರನು ಕೇಳಿದರು, ಅಷ್ಟೊಂದು ವ್ಯತ್ಯಾಸದ ಬೆಲೆ ಹೇಗೆ ಸಾಧ್ಯ? ಇವೆಲ್ಲ ಒಂದೇ ರೀತಿ ಕಾಣ್ತಿವೆ ಅಲ್ವಾ? ವ್ಯಾಪಾರಿ ನಗುತ್ತಾ ಹೇಳಿದರು, ಇದರಲ್ಲಿದೆ ರಹಸ್ಯ. ಈ ಪುತ್ಥಳಿಗಳೊಳಗಿನ ಸತ್ಯವನ್ನು ತಿಳಿಯಬಲ್ಲವರು ನಿಜವಾದ ಜ್ಞಾನಿ ಎಂದು ನಾನು ನಂಬಿದ್ದೇನೆ. ರಾಜನು ಸಹಮತ ಕೊಟ್ಟರು. ಪುತ್ಥಳಿಗಳನ್ನು ತೂಕ ಮಾಡಿ ಶಾಖದೊಳಗೆ ಇಟ್ಟು ಧಾತು ಪರೀಕ್ಷೆ ಮಾಡಿದರು. ಯಾವ ಪುತ್ಥಳಿಗೂ ಯಾವುದೇ ವಿಭಿನ್ನ ಗುಣವಿಲ್ಲ. ದರ್ಬಾರಿನಲ್ಲಿ ಶಾಂತಿ. ಉತ್ತರವಿಲ್ಲ. ಭಾಸ್ಕರಾಚಾರ್ಯರ ಪ್ರಯೋಗ. ಮಹಾಮಂತ್ರಿ ಭಾಸ್ಕರಾಚಾರ್ಯರು ಮಬ್ಬುಗಟ್ಟಿದ ಪರಿಸರವನ್ನು ಚಿಂತನದಿಂದ ಮುರಿದರು. ಮಹಾರಾಜ, ಈ ಪುತ್ಥಳಿಗಳನ್ನು ನಾವು ನೋಟದಿಂದ ಅರ್ಥ ಮಾಡಿಕೊಳ್ಳುವುದಿಲ್ಲ. ಇವುಗಳ ಆತ್ಮವನ್ನೇ ತಿಳಿಯಬೇಕು. ಅವರು ಕಸದ ತಂತಿಯನ್ನು ತರಿಸಿದರು. ಎಲ್ಲರೂ ಅಚ್ಚರಿಯಿಂದ ನೋಡಿ ನಿಂತರು. ಮೊದಲ ಪುತ್ಥಳಿ. ತಂತಿಯನ್ನು ಕಿವಿಗೆ ಹಾಕಿದಾಗ ಅದು ಒಳಗೆ ನಿಂತಿತು, ಹೊರಗೆ ಬರಲಿಲ್ಲ. ಭಾಸ್ಕರಾಚಾರ್ಯರು ಹೇಳಿದರು, ಈ ಪುತ್ಥಳಿ ಒಬ್ಬ ಜ್ಞಾನಿಯ ಪ್ರತಿರೂಪ. ಅವರು ಕೇಳಿದ್ದನ್ನು ಆಳವಾಗಿ ತೀರ್ಮಾನಿಸುತ್ತಾರೆ. ತಕ್ಷಣ ಎತ್ತಿ ಹಾಕದೆ ಸೂಕ್ತ ಸಂದರ್ಭದಲ್ಲೇ ಹೇಳುತ್ತಾರೆ, ಈ ಮೂರ್ತಿ ವಿಶ್ವಾಸಾರ್ಹ, ಸುಜ್ಞಾನಿ, ಇದು ಅತ್ಯಮೂಲ್ಯ ಎಂದು. ಎರಡನೇ ಪುತ್ಥಳಿ. ತಂತಿ ಒಂದು ಕಿವಿಯಿಂದ ಹೊಕ್ಕು ಇನ್ನೊಂದು ಕಿವಿಯಿಂದ ಹೊರಬಂತು. ಇವರು ಕೇಳಿದಾದರೂ ಕೋಪಿಸುವುದಿಲ್ಲ. ಅರ್ಥವಿಲ್ಲದ ಶ್ರವಣ, ಹಿತವಿಲ್ಲದ ಜನ. ಇದು ಮಧ್ಯಮ ಬೆಲೆ. ಎರಡನೇ ಪುತ್ಥಳಿ. ತಂತಿ ಒಂದು ಕಿವಿಯಿಂದ ಹೊಕ್ಕು ಇನ್ನೊಂದು ಕಿವಿಯಿಂದ ಹೊರಬಂತು. ಅದಕ್ಕೆ ಅವರು ಹೇಳಿದರು, ಈ ಮೂರ್ತಿ ಕೇಳಿದಾದರೂ ಕೀಪಿಸುವುದಿಲ್ಲ. ಅರ್ಥವಿಲ್ಲದ ಶ್ರವಣ, ಹಿತವಿಲ್ಲದ ಜನ. ಈ ಕಾರಣದಿಂದ ಇದಕ್ಕೆ ಮಧ್ಯಮ ಬೆಲೆ. ಮೂರನೇ ಪುತ್ಥಳಿ. ತಂತಿ ಕಿವಿಯಿಂದ ಹೊಕ್ಕು ನೇರವಾಗಿ ಬಾಯಿಂದ ಹೊರಬಂತು. ಇವನು ಕೇಳಿದ್ದೆಲ್ಲ ತಕ್ಷಣ ಪಸರಿಸುತ್ತಾನೆ. ಪಾರಾಯಣ, ಗೋಷ್ಠಿ, ಗಾಸಿಪ್, ನಕಲಿ ಸುದ್ದಿ ಹರಡುವುದು. ಇದು ಅತ್ಯಲ್ಪ ಬೆಲೆ. ಈ ರೀತಿ ಮೂರನೇ ಮೂರ್ತಿಯಿಂದ ಗೊತ್ತಾಯಿತು, ಅದು ಕೇಳಿದ್ದು ಬಾಯಿಂದ ಎಲ್ಲವನ್ನೂ ಪಸರಿಸುತ್ತಾರೆ ಎಂದು. ಹಾಗಾಗಿ ಅದರ ಬೆಲೆ ಅತ್ಯಲ್ಪ ಕಡಿಮೆ. ಸಾಮಾಜಿಕ ಪಾಠ. ರಾಜ ವಿಕ್ರಮಾದಿತ್ಯ ಗಂಭೀರವಾಗಿ ಕೇಳಿದರು. ಇದರಿಂದ ನಮಗೆ ಸ್ಪಷ್ಟವಾಗುತ್ತದೆ, ಜ್ಞಾನ ಸಂಗ್ರಹಿಸುವವರೇ ಅಮೂಲ್ಯ, ಹಾಗಿಲ್ಲದವರು ತಟಸ್ಥ. ಆದರೆ ಶಬ್ದ ಪಸರಿಸುವವರು ಸಮಾಜಕ್ಕೆ ಅಪಾಯಕಾರಿ. ವ್ಯಾಪಾರಿ ನಗುತ್ತಾ ತಾನೊಬ್ಬ ತತ್ವಜ್ಞಾನಿ ಎಂದು ಹೇಳಿದರು. ಈ ಪರೀಕ್ಷೆಯು ಪುತ್ಥಳಿಗಳದ್ದು ಮಾತ್ರವಲ್ಲ, ಇಡೀ ಸಮಾಜದ ವ್ಯಕ್ತಿತ್ವಗಳನ್ನೇ ಬಿಂಬಿಸುತ್ತದೆ.
ಭಾಸ್ಕರಾಚಾರ್ಯರು ಸಾರಿದರು. ಮೊದಲ ಪುತ್ಥಳಿ ಜ್ಞಾನ ಸಂಗ್ರಹಕರು, ಅತ್ಯಮೂಲ್ಯವಾದದ್ದು. ಎರಡನೇದು ಶ್ರವಣ ಮಾತ್ರ, ಮಧ್ಯಮವಾದದ್ದು. ಮೂರನೇದು ಅಪಪ್ರಚಾರಕರು, ಅತ್ಯಲ್ಪದವರು. ರಾಜರು ಘೋಷಿಸಿದರು, ನಮ್ಮ ರಾಜ್ಯದ ಪ್ರತಿಯೊಬ್ಬ ಪ್ರಜೆ ಮೊದಲ ಪುತ್ಥಳಿಯಂತೆ ಜ್ಞಾನ ಸಂಪಾದಿಸಿ, ಶಬ್ದ ಮಿತವಾಗಿ ಬಳಸುವುದು ಕಲಿಯಲಿ. ಇಂತಹ ಉಪಹಾರದಿಂದ ನಾನು ಅಮೂಲ್ಯ ಪಾಠ ಕಲಿತೆನು. ಅಂತ್ಯದಲ್ಲಿ ವ್ಯಾಪಾರಿ ಹೋಗಿದ್ದರು. ಆ ಪಾಠ ಆ ಪುತ್ಥಳಿಗಳಿಂದ ಇಡೀ ರಾಜ್ಯದ ಮೇಲೆ ಶಾಶ್ವತವಾಗಿ ನಿಗದಿಯಾಯಿತು. ಈ ಕಥೆಯ ಸಾರಾಂಶ ಬಹಳ ಸರಳ, ಆದರೆ ಆಳವಿದೆ. ಜ್ಞಾನವನ್ನು ಸಂಗ್ರಹಿಸಿ ಮತ್ತು ಪ್ರಜ್ಞೆಯಿಂದ ಬಳಸಿದರೆ ನೀವು ಅಮೂಲ್ಯವನ್ನಾಗಿ ಪರಿಗಣಿಸಲ್ಪಡುವಿರಿ. ಕೇಳಿದ್ದದ್ದು ಮರೆಯುವುದು ಅಥವಾ ಮಾಡುವುದರಿಂದ ನಷ್ಟವೇ ಹೆಚ್ಚಾಗುತ್ತದೆ. ಅತ್ಯಮೂಲ್ಯ ವ್ಯಕ್ತಿತ್ವವುಳ್ಳಂತಹ ಶ್ರವಣ ಮತ್ತು ವಿವೇಕದ ಸಮನ್ವಯವಾಗಿರಬೇಕು. ನಾವು ಯಾವ ಪುತ್ಥಳಿಯಂತಹ ವ್ಯಕ್ತಿಯಾಗಬೇಕು ಎಂಬ ಆಯ್ಕೆ ನಮ್ಮ ಕೈಯಲ್ಲಿದೆ. ಓಕೆ ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಯಿತೆ? ಹಾಗಾದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಮಸ್ತೆ.